ನಮ್ಮ ಸತೀಶ್ ಅವರಿಂದ ದೂರು ಸರಿತಾ ಇದ್ದಾರೆ. ಅಲ್ಲೇನು ನಡೀತು? ನಿಜವಾಗಿಯೂ ಸತೀಶ್ ಅವರ ವಿರುದ್ಧ ಏನಾದರೂ ಡಿ ಕೆ ಶಿವರು ಅನುಕೂಲವಾಗುವಂಥದ್ದು ಮಾಡಿದ್ರೆ ಅವರಿಂದ ಎಲ್ಲ ಗಳಿತಾ ಇದ್ದಾರೆ ಅದನ್ನು. ಆದರೂ ಅವರ ಅಂದರೆ ನಮ್ಮ ಸಿದ್ದರಾಮಯ್ಯನವರ ವಿಚಾರನ ಗಮನಿಸಿದಾಗ ಅವ್ರು ಇವ್ರನ್ನ ದೂರು ಸರಿದು ನೋಡಿದ್ರೆ ಮೋಸ್ಟ್ಲಿ ನಡೆದ ಕರೆ ಏನೋ ಅಥವಾ ಅವ್ರನ್ನ ನಂಬಿಸಿದಾರ ರೀತಿ ಏನೋ ಅನ್ನುವಂಥದ್ದು. ಆದರೆ ಒಂದು ಮಾತಿಲ್ಲೇ ಸತೀಶ್ ಅವರು ಗಮನಿಸಬೇಕಾಗ್ತದೆ. ಏನಪ್ಪ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಇನ್ನೂ ಬೆಳಿಬೇಕಾಗಿದ್ದರೆ ಸಿದ್ದರಾಮಯ್ಯರ ಸಹಕಾರ ಭಾಳಷ್ಟು ಬೇಕಾಗಿತ್ತು. ಯಾಕೆ ಅದನ್ನು ಗಡಿಬಿಡಿ ಮಾಡಿದರೋ ಅಥವಾ ಅವ್ರು ತಪ್ಪು ಸಂದೇಶ ಹೋಗೋದಕ್ಕೆ ಇವರು ಏನು ಬಿಹೇವ್ ಮಾಡಿದರೋ ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಕೆಲವೊಮ್ಮೆ ನಾವು ಮಾಡೋ ಬಿಹೇವಿಯರಿಂದನೂ ತಪ್ಪು ಮೆಸೇಜ್ಗಳು ಹೋಗ್ತಾ ಇರ್ತಾವೆ. ಅದಕ್ಕೆ ನಾವು ಏನು ಅಂತೀವಪ್ಪ ಅಂತಂದರೆ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಕರಿತೀವಿ. ನಿಜವಾಗಿ ಇತಿಹಾಸ ನಡೆದು ನಾವು ಗಮನಿಸಿದಾಗ ಅಂಬೇಡ್ಕರ್ ಮತ್ತು ಗಾಂಧಿಯವ್ರ ಆದಿದ್ದು ಕಮ್ಯುನಿಕೇಷನ್ ಗ್ಯಾಪ್. ಇಲ್ಲಾಂದ್ರೆ ಅವರಿಬ್ಬರು ಒಂದಾಗಿದ್ದರೆ ಇವತ್ತು ಈ ದೇಶ ಚಿತ್ರ ಬಂದಿರ್ತದೆ. ಅವ್ರನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲಿಲ್ಲ, ಅವ್ರು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲಿಲ್ಲ, ಅಥವಾ ಅಂಬೇಡ್ಕರ್ ಅವರು ದೂರ ಸರಿದ್ರು ಗಾಂಧಿಯವರಿಂದ, ಅದು ಬೇರೆ ಮಾತು. ಬಟ್ ಇಲ್ಲಿ ಮಾತ್ರ ಏನಾಯ್ತಪ್ಪ ಅಂತಂದ್ರೆ ಇಲ್ಲೂ ಇದು ಕಮ್ಯುನಿಕೇಷನ್ ಗ್ಯಾಪ್ ಅನ್ನಿಸ್ತದೆ. ಇನ್ನು ಕನ್ವಿನ್ಸ್ ಮಾಡೋದು ಬಿಡೋದು ಅವ್ರು ಬಿಟ್ಟಂಥ ವಿಷಯ. ಆದರೆ ಒಂದು ಅವಕಾಶ ಅಂತ ತಪ್ಪಿದವ್ರಿಗೆ ಸತೀಶ್ ಅವರಿಗೆ ರಾಜ್ಯ ಮಟ್ಟದಲ್ಲೇ ತಮ್ಮದು ಇನ್ನಷ್ಟು ಏನಪ್ಪ ಅಂತ ತೋರಿಸ್ಕೊಳ್ಳುವಂಥದ್ದು, ಸಂಘಟನೆ ಮಾಡಿಕೊಂಡು ಹಿಂದುಳಿದ ಸಮುದಾಯವನ್ನು ಇನ್ನಷ್ಟು ಹತ್ತಿರ ತರುವಂಥ ಕೆಲಸವನ್ನು ಮಾಡಲಿಕ್ಕೆ ದೊಡ್ಡ ಅವಕಾಶ ಆಗ್ತಿತ್ತು. ಹಿಂದುಳಿದ, ದಲಿತ ಮತ್ತು ಮತ್ತೊಂದು ಮೈನಾರಿಟೀಸ್. ಈಗಾಗಲೇ ಮೈನಾರಿಟಿ ಸಲುವಾಗಿ ಜಮೀರ್ ಅಹ್ಮದ್ ಅವರು ಸಿಗಬೇಕು, ಅವ್ರಿಗೆ ಅವ್ರನ್ನೂ ಮಂತ್ರಿ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಮತ್ತು ಜಮೀರ್ ಅಹ್ಮದ್ರು ಇಡೀ ಒಂದು ಅಲ್ಪಸಂಖ್ಯಾತರ ಪ್ರತಿನಿಧಿನೂ ಅಲ್ಲ, ಬಟ್ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಮುಸ್ಲಿಮರ ಪರವಾಗಿ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ನೋಡ್ಬೇಕಾಗ್ಯದ. ಆದ್ರೆ KPCC ಅಧ್ಯಕ್ಷ ಸ್ಥಾನ ಇವತ್ತೇನು ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಾರ. ಬಿ ಕೆ ಹರಿಪ್ರಸಾದ್ ಅವರು ಅದಕ್ಕೆ ಅತ್ಯಂತ ಸೂಟ್ ಅಂದರೆ ಯಾರಿಗಾದರೂ ಅನ್ನಿಸ್ತದೆ. ಇನ್ನು